ನನ್ನ ಒಂದು ಪ್ರಸಿದ್ಧ ಪುಸ್ತಕದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇನೆ. ವ್ಯಕ್ತಿತ್ವ ದರ್ಪಣ ಎನ್ನುವುದು ಈ ಶೀರ್ಷಿಕೆಯ ಹೆಸರು. ನಾನು ತರಬೇತಿ ಕ್ಷೇತ್ರಕ್ಕೆ ಬಂದು 30 ವರ್ಷ ಆಯಿತು. ವ್ಯಕ್ತಿತ್ವ ದರ್ಪಣ ಅಂದರೆ 30 ವರ್ಷಗಳಲ್ಲಿ ನಾನು ವ್ಯಕ್ತಿತ್ವ ವಿಕಸನದ ಒಬ್ಬ ತರಬೇತುದಾರನಾಗಿ, ಮಾರ್ಗದರ್ಶಕನಾಗಿ ನನ್ನ ಅನುಭವವನ್ನು 6 ಅಂಶಗಳ ಕಡೆಗೆ ನಿಮ್ಮನ್ನೆಲ್ಲ ಕೊಂಡೊಯ್ತೀನಿ. 6 ಯಾಕೆ ಇಂಪಾರ್ಟೆಂಟು ಅಂತ ಅಂದರೆ, ಅದರಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಅಂದರೆ ಈ 6 ಪ್ರಮುಖ ಅಂಶಗಳ ಬಗ್ಗೆ ನೀವು ಗಮನ ನೀಡಿದ್ದೇ ಆದರೆ ನಿಮ್ಮ ಬದುಕು ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿರುತ್ತೆ, ಅಂದರೆ ಒಂದು ರೀತಿಯ ಸಮತೋಲನದಲ್ಲಿ ಇರುತ್ತೆ. ಇದನ್ನು ನನ್ನ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ. ಹಾಗಾದರೆ ಒಂದೊಂದೇ ಅಂಶದ ಬಗ್ಗೆ ಕೊಂಚ ಮಾತಾಡೋಣ ಅಂತ ಬಯಸ್ತಾ ಇದ್ದೇನೆ. ಶಾರೀರಿಕವಾಗಿ ನಮ್ಮ ದೇಹ ಇದೆಯಲ್ಲ, ಇದು ನಮ್ಮ ಪರ್ಮನೆಂಟ್ ಅಸೆಟ್. ನಮ್ಮ ಲೈಫಲ್ಲಿ ನಾವು ಬೇರೆ ಬೇರೆ ಆಸ್ತಿ, ಒಡವೆ, ಬಂಗಾರ ಏನೇ ಮಾಡ್ಬೋದು, ಆದರೆ ನಿಜವಾದ ಆಸ್ತಿ ಯಾವುದು ಅಂದರೆ ಇದು. ಹಾಗಾಗಿ ಈ ದೇಹದ ಕಡೆಗೆ ಗಮನ ಕೊಡಿ. ದೇಹವನ್ನು ಸರಿಯಾಗಿ ಇಟ್ಕೋಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಸರಿಯಾದ ಆಹಾರವನ್ನು ತೆಗೆದುಕೊಳ್ಳಬೇಕು, ವ್ಯಾಯಾಮವನ್ನು ಮಾಡಬೇಕು. ಈ ರೀತಿಯ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು, ಜೊತೆಗೆ ಈ ದೇಹ ನೋಡೋದಕ್ಕೂ ಚೆನ್ನಾಗಿರೋದಕ್ಕೆ ಗ್ರೂಮಿಂಗ್, ವೇಷಭೂಷಣದ ಕಡೆಗೂ ಗಮನ ಕೊಡಬೇಕು. ಸೊ ಇದು ಶರೀರ. ಇದನ್ನು ಈಸಿಯಾಗಿ ನೀವೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತೀರಿ. ಹಾಗೇನೇ ಮಾನಸಿಕ ವ್ಯಕ್ತಿತ್ವ ಅಂದರೆ ಮನಸ್ಸು. ಅದು ನಮ್ಮ ಬ್ರೈನ್ಗೆ ಹೋಲಿಸ್ತೇವೆ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋದು. ದೇಹ ಎಷ್ಟು ಮುಖ್ಯನೋ ಹಾಗೆ ಮನಸ್ಸು ಮುಖ್ಯ ಆಗುತ್ತೆ. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್ ಅಂತ ಒಂದು ಮಾತಿದೆ. ಅಂದರೆ ಮೈಂಡು ಈ ಪ್ಯಾರಾಚೂಟ್ ಇದ್ದ ಹಾಗೆ, ಪ್ಯಾರಾಚೂಟ್ ಯಾವಾಗ ಕೆಲಸ ಮಾಡುತ್ತೆ ಅಂದರೆ ಓಪನ್ ಆದಾಗ ಅಂತ. ಕರೆಕ್ಟಾ? ಇನ್ನೊಂದು ಮಾತು ಏನು ಅಂದರೆ, ಮೈಂಡ್ ವಿಲ್ ಮೈಂಡ್ ಯು. ನೀವು ದಿನ ನಿಮ್ಮ ಮನಸ್ಸಿನ ಕಡೆಗೆ ಗಮನ ಕೊಡುತ್ತಿದ್ದರೆ ಆ ಮನಸ್ಸು ನಿಮ್ಮ ಕಡೆಗೆ ಗಮನ ಕೊಡುತ್ತದೆ ಅನ್ನುವಂಥದ್ದು. ಅದಕ್ಕೆ ನಿಮಗೆ ಸರಳವಾಗಿ ಅರ್ಥ ಮಾಡಿಸೋದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಟೈಮ್ ಸರಿಯಾಗಿ ಹೊಟ್ಟೆಗೆ ಊಟ ಹಾಕ್ಕೋತಾ ಇರ್ತೀವಿ, ಕರೆಕ್ಟಾ? ಆದರೆ ಇಲ್ಲಿಗೆ ಫುಡ್, ಇಂಟೆಲೆಕ್ಚುಯಲ್ ಫುಡ್, ಆಹಾರ ಅಂದರೆ ಮನಸ್ಸಿಗೆ ಏನಾದರೂ ಒಂದು ಆಹಾರವನ್ನು ತಾವು ನೀಡ್ತಾ ಹೋಗಿ ನಿಮ್ಮ ಬದುಕು ಚೆನ್ನಾಗ್ತದೆ ಅನ್ನೋಂತಹ ಮಾತು. ಇನ್ನೊಂದು ಬೌದ್ಧಿಕವಾದ ವ್ಯಕ್ತಿತ್ವ. ಇದು ಹೆಚ್ಚಿನ ಜನ ಗಮನ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ಈ ಮಾನಸಿಕ ವ್ಯಕ್ತಿತ್ವದ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಬೌದ್ಧಿಕ ವ್ಯಕ್ತಿತ್ವ ಅಂತ. ಈ ಬೌದ್ಧಿಕ ವ್ಯಕ್ತಿತ್ವದಿಂದ 3 ಪ್ರಮುಖವಾದ ಲಾಭಗಳಿವೆ. ಒಂದು, ನಿರ್ಧಾರ ತಗೊಳ್ಳೋದಕ್ಕೆ ಸುಲಭ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಅಂತೀವಿ ಅಲ್ವಾ, ಅದು ತುಂಬ ಚೆನ್ನಾಗಿ ನಾವು ಫಾಸ್ಟಾಗಿ ತಗೊಳ್ತೇವೆ. ಅನಲಿಟಿಕಲ್ ಕೇಪಬಿಲಿಟಿ, ಒಂದು ವಿಚಾರ ಇದೆ, ಅದನ್ನು ನಾವು ಒಂದು ರೀತಿ 360 ಡಿಗ್ರಿ ಅಲ್ಲ 720 ಡಿಗ್ರಿ ಆ್ಯಂಗಲಿಂದ ಯೋಚನೆ ಮಾಡಿ ಆ ವಿಷಯದ ವಿವಿಧ ಮಗ್ಗುಲುಗಳನ್ನು ಗಮನಿಸ್ತಾ ಹೋಗ್ತಾ ಇರ್ತವೆ. ಸೊ ವಿಶ್ಲೇಷಣಾ ಸಾಮರ್ಥ್ಯ ತುಂಬ ಚೆನ್ನಾಗಿ ಜಾಸ್ತಿ ಆಗ್ತದೆ. ಮತ್ತೊಂದು, ಸಮಸ್ಯೆ ನಿವಾರಣಾ ಮನಸ್ಥಿತಿ. ಏನೇ ಸಮಸ್ಯೆ ಇರಲಿ, ನಾವು ಸಮಸ್ಯೆ ಅಂತ ಅಂದ್ಕೊಂಡು ಯಾವಾಗಲೂ ಸಮಸ್ಯೆ ಕಡೆಗೆ ಫೋಕಸ್ ಮಾಡಬಾರ್ದು, ಸಲ್ಯೂಷನ್ ಕಡೆಗೆ ಫೋಕಸ್ ಮಾಡಬೇಕು. ಅಂದರೆ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಆ ಒಂದು ಸಲ್ಯೂಷನ್, ಅಲ್ಲಿ ಏನು ಪ್ರಯತ್ನ ಮಾಡೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಡೋಂಟ್ ಫೋಕಸ್ ಆನ್ ಪ್ರಾಬ್ಲಮ್ಸ್, ಫೋಕಸ್ ಆನ್ ಸಲ್ಯೂಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಯಾವಾಗ ನೀವು ಸಲ್ಯೂಷನ್ಸ್ ಕಡೆ ಗಮನ ಕೊಡ್ತೀರಿ, ನಿಮ್ಮ ಬದುಕು ಹಸನಾಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ಎಂಥದ್ದೇ ಸಮಸ್ಯೆ ಬರಲಿ ಅದನ್ನು ನಾವು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ತಾ ಹೋಗ್ತೀವಿ. ಟೇಕ್ ಇಟ್ ಈಸಿ ಪಾಲಿಸಿ ಸಾಧ್ಯ ಆಗ್ತದೆ. ಇನ್ನು ಭಾವನಾತ್ಮಕವಾದ ವ್ಯಕ್ತಿತ್ವವನ್ನು ನಾವು ಸಾಮಾನ್ಯವಾಗಿ ಹೃದಯಕ್ಕೆ ಹೋಲಿಸ್ತೇವೆ. ಭಾವನೆಗಳು ಅಂದರೆ ಏನು? ನಾನು ನಮ್ಮ ಅಮ್ಮನ್ನ 1 ಕೋಟಿ ಪ್ರೀತಿಸ್ತೇನೆ, ನನ್ನ ಸ್ನೇಹಿತನ ಜೊತೆಗಿನ ಸ್ನೇಹ 2 ಕೋಟಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಅಮ್ಮನ ಪ್ರೀತಿ, ಮಮತೆ, ಮಮಕಾರವನ್ನಾಗಲಿ, ಸ್ನೇಹಿತನ ಸ್ನೇಹವನ್ನಾಗಲಿ ನಾವು ಅನುಭವಿಸಲಿಕ್ಕೆ ಅಷ್ಟೇ ಸಾಧ್ಯ.
ಹಾಗಾದರೆ ಈ ಭಾವನಾತ್ಮಕ ವ್ಯಕ್ತಿತ್ವದಿಂದ ಏನಾಗ್ತದೆ, ನಮ್ಮ ಜೀವನದಲ್ಲಿ ಸಂತೋಷದ ಮಟ್ಟ ಜಾಸ್ತಿ ಆಗ್ತದೆ. ಇದು ಹೆಚ್ಚಿನ ಜನ ಗಮನಿಸ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಭಾವನೆಗಳಿಗೆ, ಬಾಂಧವ್ಯಕ್ಕೆ ಹೆಚ್ಚಿನ ಗಮನವನ್ನು ನೀಡಬೇಕಾಗ್ತದೆ. ಇಲ್ಲಿ ಸಂತೋಷ ಹೆಚ್ಚು ಅಂತ ನನ್ನ ಭಾವನೆ. ಸ್ನೇಹಿತರೆ, ಆಧ್ಯಾತ್ಮಿಕ ವ್ಯಕ್ತಿತ್ವ. ಆಧ್ಯಾತ್ಮಿಕ ವ್ಯಕ್ತಿತ್ವ ಅಂದಾಗ ನಾವು ಸಾಮಾನ್ಯವಾಗಿ ಒಂದು 50-60 ವರ್ಷ ಆದಮೇಲೆ ಯೋಚನೆ ಮಾಡಬೇಕು ಅಂತ ಭಾವಿಸ್ತೇವೆ. ಅಗತ್ಯ ಇಲ್ಲ. ಚಿಕ್ಕ ವಯಸ್ಸಿನಿಂದನೇ ಗಮನ ಕೊಡ್ತಾ ಹೋಗ್ಬೋದು. ನಾನು ಸರಳವಾಗಿ ನಾನು ಅರ್ಥ ಮಾಡ್ಕೊಂಡಿರೋದನ್ನು 1-2-3 ವಾಕ್ಯಗಳಲ್ಲಿ ಹೇಳ್ತೇನೆ. ಒಂದು, ಬೀಯಿಂಗ್ ಗುಡ್ ಆ್ಯಂಡ್ ಡೂಯಿಂಗ್ ಗುಡ್. ಅಂದರೆ ನಾನು ಒಳ್ಳೆಯನಾಗಿರೋದು, ಇನ್ನೊಬ್ಬರಿಗೂ ಒಳ್ಳೇದು ಬಯಸೋದು. ಮತ್ತೊಂದು, ಬೀಯಿಂಗ್ ಹ್ಯೂಮನ್. ನಾವು ಹ್ಯೂಮನ್ ಬೀಯಿಂಗ್ಸು ಸರಿ, ಆದರೆ ಬೀಯಿಂಗ್ ಹ್ಯೂಮನ್ ಆಗೋದು ತುಂಬ ಮುಖ್ಯ. ಅಂದರೆ ಮಾನವೀಯತೆಯನ್ನು ಮೆರೆಯೋದು ತುಂಬ ಮುಖ್ಯ. ಕುವೆಂಪು ಹೇಳಿದಾಗೆ ವಿಶ್ವಮಾನವ ಸಂದೇಶ ಇಲ್ಲಿ ತುಂಬ ಮುಖ್ಯ. ಮಾನವ ಜಾತಿ ನೊಂದೆ ವಲಂ ಅಂತ ಪಂಪ ಹೇಳಿದ ಮಾತನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಪ್ರಪಂಚದಲ್ಲಿ ನಾನೊಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನಾಗಿ ನೋಡೋದು ತುಂಬ ಮುಖ್ಯ. ಹಾಗಾದರೆ ಮೂರನೆಯ ಆಧ್ಯಾತ್ಮಿಕವಾದ ಮುಖ್ಯವಾದ ಅಂಶ ನನ್ನ ಪ್ರಕಾರ ಸಕಾರಾತ್ಮಕವಾಗಿರೋದು, ಬೀಯಿಂಗ್ ಪಾಸಿಟಿವ್. ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ನನ್ನದೇ ಆದ ಒಂದು ಕೋಟ್. ನೆಗೆಟಿವ್ ಗೊತ್ತಿರಬೇಕು ನಮಗೆ, ಆದರೆ ನಾನೇನು ಫಾಲೋ ಮಾಡಬೇಕು, ನಾನು ಪಾಸಿಟಿವ್ ಫಾಲೋ ಮಾಡಬೇಕು. ಓಕೆ ಸ್ನೇಹಿತರೆ, 6ನೆಯ ಅಂಶ ಆರ್ಥಿಕ ಅಂಶ. ಹಣ ನಿರ್ವಹಣೆ, ಹಣವನ್ನು ಗಳಿಸುವಿಕೆ, ಉಳಿಸುವಿಕೆ, ಬೆಳೆಸುವಿಕೆ ತುಂಬ ಮುಖ್ಯ. ಶಾಲಾ ಕಾಲೇಜಲ್ಲಿ ಹೇಳ್ಕೊಡ್ತಾ ಇಲ್ಲ, ಆದರೆ ಪೇರೆಂಟ್ಸ್ ಚಿಕ್ಕಂದಿಂದನೇ ಮಕ್ಕಳಿಗೆ ಹೇಳ್ಕೊಡೋಕೆ ಆರಂಭ ಮಾಡಬೇಕು. ಯಾವ ವ್ಯಕ್ತಿ ಹಣದ ಬಗ್ಗೆ ಸರಿಯಾದ ಮಾರ್ಗದರ್ಶನವನ್ನು ಪಡಿತಾನೆ ಅವನು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದೋದನ್ನು ನಾನು ಗಮನಿಸ್ತೇನೆ. ಎಲ್ಲಿ ಉಳಿಸಬೇಕು, ಎಲ್ಲಿ ಬಂಡವಾಳವನ್ನಾಗಿ ಹಣವನ್ನೇ ತೊಡಗಿಸಿ ಹೆಚ್ಚಿನ ಜನ ಬಡವರು ಶ್ರೀಮಂತರಾಗುತ್ತಿರುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಹಾಗಾಗಿ ಈ 6 ಅಂಶಗಳ ಕಡೆಗೆ ಗಮನ ಕೊಡಬೇಕು. ಈ 6 ಅಂಶಗಳ ಜೊತೆಗೆ 4 ಅಂಶ ಹೇಳ್ತೇನೆ. 1, ನಾನು. 2, ನನ್ನ ಕುಟುಂಬ. 3ನೇದು, ನಾನು ಯಾವುದೋ ಒಂದು ವೃತ್ತಿ ಅಥವಾ ಸಂಸ್ಥೆ ಕೆಲಸ ಮಾಡ್ತಾ ಇರ್ತಾನೆ ಅದು. 4ನೇದು ಸಮಾಜ. ಈ 4 ಅಂಶಗಳ ಕಡೆಗೆ ನೀವು ಈ 6 ಅಂಶಗಳನ್ನು ತಾಳೆ ಹಾಕ್ಕೊಳ್ತಾ ಹೋಗಿ. ನಾನು ಈ ವಿಷಯದ ಬಗ್ಗೆ ಹೇಗಿದ್ದೀನಿ, ನನ್ನ ಕುಟುಂಬಕ್ಕೆ ಹೇಗೆ ಕನೆಕ್ಟ್ ಆಗಿದ್ದೇನೆ, ನನ್ನ ಸಂಸ್ಥೆಗೆ ಹೇಗೆ ಕನೆಕ್ಟ್ ಆಗಿದ್ದೀನಿ, ಸಮಾಜದ ಜೊತೆಗೆ ಏನು ಕನೆಕ್ಟ್ ಆಗಿದ್ದೀನಿ ಅಂತ. ಸೊ 6+4 ಈ ಅಂಶಗಳನ್ನು ಪಾಲಿಸಿದರೆ ನಿಮ್ಮ ಲೈಫು ತುಂಬ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇರ್ತದೆ ಅನ್ನೋವಂಥದ್ದು ನನ್ನ ಬಲವಾದ ನಂಬಿಕೆ. ವ್ಯಕ್ತಿತ್ವ ದರ್ಪಣ ಅಂತ ಯಾಕೆ ಕರೆದೆ ಅಂದರೆ, ಕನ್ನಡಿ ಇರುವುದನ್ನು ಇರುವ ಹಾಗೆ ಹೇಳುತ್ತದೆ ಕನ್ನಡಿ ಅಲ್ವೇ. ಸೊ ಕನ್ನಡಿಯ ಮಹತ್ವವನ್ನು ನಾವು ಅರಿಯೋಣ. ನಮ್ಮ ಬದುಕಿನಲ್ಲಿ ನಾವು ಹೆಚ್ಚು ಟ್ರಾನ್ಸ್ಪರೆಂಟ್ ಆಗಿದ್ದಷ್ಟು ನಡೆ ಮತ್ತು ನುಡಿ ಎರಡೂ ಒಂದಾಗ್ತಾ ಇದ್ದ ಹಾಗೆ ಜನ ನಮ್ಮನ್ನು ನಂಬ್ತಾರೆ. ಏನಂತೀರಿ? ಈ ಪುಸ್ತಕ ಸಪ್ನಾ ಬುಕ್ ಹೌಸ್ ಎಲ್ಲ ಮಳಿಗೆಗಳಲ್ಲಿ ಅಥವಾ ಅಮೆಝಾನಲ್ಲಿ ಲಭ್ಯ ಇರುತ್ತೆ. ಪುಸ್ತಕ ಕೊಂಡೋದಿ, ನಾನು ಗ್ಯಾರಂಟಿ ಕೊಡ್ತೇನೆ ನಿಮ್ಮ ಬದುಕು ಮತ್ತಷ್ಟು ಹಸನಾಗ್ತದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.